ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಸೆಪ್ಟೆಂಬರ್ 14 ಭಾನುವಾರದಿಂದ ಸೆಪ್ಟೆಂಬರ್ 20 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗ ವಿಚಾರಗಳು. ಸೆಪ್ಟೆಂಬರ್ 14 ಭಾನುವಾರ, ಭಾದ್ರಪದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ. ಇವಾಗ ಪಿತೃಪಕ್ಷ ಜಾರಿಯಲ್ಲಿರುತ್ತೆ. ಇನ್ನು ಸಪ್ತಮಿ ಉಪರಿ ಅಷ್ಟಮಿ ತಿಥಿ ಇರುತ್ತೆ. ಪ್ರಾತಃ ಕಾಲದಲ್ಲಿ ಸಪ್ತಮಿ ತಿಥಿ, ಆ ಬಳಿಕ ಅಲ್ಲಿ ಮಧ್ಯಾಹ್ನ ವ್ಯಾಪಿನಿಯಾಗಿ ಅಲ್ಲಿ ಅಷ್ಟಮಿ ತಿಥಿ ಬರುತ್ತೆ. ಹಾಗಾಗಿ ಈ ಮಹಾಲಯ ಪಿತೃಪಕ್ಷದಲ್ಲಿ ಬರುವಂಥ ಸಪ್ತಮಿ ಅಥವಾ ಅಷ್ಟಮಿ 2 ದಿನದ ಶ್ರಾದ್ದವನ್ನು ಮಾಡ್ತಾರೆ. ಅಷ್ಟಮಿ ಶ್ರಾದ್ದವನ್ನು ವಿಶೇಷವಾಗಿ ಮಾಡುವಂಥ ಪದ್ಧತಿ ಕೆಲವೊಂದುಗಳಲ್ಲಿ ಇರುತ್ತೆ. ಹಾಗೆ ಅಷ್ಟಮಿ ಶ್ರಾದ್ದವನ್ನು ಇಂದು ಮಾಡ್ತಾರೆ. ಅಲ್ಲದೆ ಈ ಕೆಲವೊಂದು ಭಾಗದಲ್ಲಿ ಹಿಂದಿನ ತಿಂಗಳಲ್ಲಿ ಗೋಕುಲ ಅಷ್ಟಮಿ ಮಾಡದೇ ಇದ್ದಂಥ ಕೆಲವೊಂದು ತಮಿಳುನಾಡಿನ ಕೆಲವೊಂದು ಭಾಗದಲ್ಲಿ ಮನ್ನಾರ್ ಕೃಷ್ಣ ಜಯಂತಿ ಮತ್ತು ತೋಳಪ್ಪರ್ ಕೃಷ್ಣ ಜಯಂತಿ ಅಂತ ಆ ಕೃಷ್ಣ ಜಯಂತಿಯನ್ನು ಸಹ ಕೆಲವೊಬ್ಬರು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇಂದು ಸಪ್ತಮಿ ಉಪರಿ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ವಜ್ರಯೋಗ, ಭವಕರಣ ಇರುವಂಥದ್ದು. ಜೊತೆಗೆ ಇಂದು ಇನ್ನೊಂದು ಖಗೋಳದ ವಿಸ್ಮಯ ಜರುಗುವಂಥದ್ದು. ಅಲ್ಲಿ ಶುಕ್ರನ ಸಿಂಹ ಪ್ರವೇಶ, ಶುಕ್ರ ಗ್ರಹದ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದೇ. ಶುಕ್ರ ಗ್ರಹವು ಸಿಂಹರಾಶಿಯನ್ನು ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ. ಶುಕ್ರನ ಸಿಂಹ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ಹಲವರು ವೀಕ್ಷಿಸಿದ್ದೀರಾ. ವೀಕ್ಷಿಸಿದವರಿಗೆ ಧನ್ಯವಾದಗಳು. ಮತ್ತು ನಿಮ್ಮ ರಾಶಿಗೆ ಅನುಗುಣವಾಗಿ ಶುಕ್ರನ ಮುಂದಿನ ಒಂದು ಗೋಚಾರದಲ್ಲಿ ಎಲ್ಲಿವರೆಗೂ ನಿಮಗೆ ಆ ಸಿಂಹರಾಶಿಯಲ್ಲಿರುವಾಗ ಬಹಳಷ್ಟು ರಾಶಿಗಳಿಗೆ ಉತ್ತಮ ಫಲಗಳಿರ್ತವೆ. ಅದನ್ನು ನೀವು ಪ್ರತ್ಯೇಕವಾಗಿ ಗಮನಿಸಿಕೊಳ್ಳಿ. ಇನ್ನು 15ನೇ ತಾರೀಕು ಸೋಮವಾರ, ಇಂದು ಭಾದ್ರಪದ ಕೃಷ್ಣ ಅಷ್ಟಮಿ ಇರುತ್ತೆ. ಉಪರಿ ನವಮಿ, ಅಷ್ಟಮಿ ಉಪರಿ ನವಮಿ ಇರುತ್ತೆ. ಹಾಗಾಗಿ ಈ ನವಮಿ ಶ್ರಾದ್ದ ಅಥವಾ ಅವಿಧವಾ ನವಮಿ ಎಂದು ಕರೀತಾರೆ. ಈ ನವಮಿಯನ್ನು ಅವಿಧವಾ ನವಮಿ ಅಂದರೆ ಯಾರು ಈ ಮುತ್ತೈದೆಯಾಗಿ ಅವರ ಒಂದು ಮರಣ ಆಗಿರುತ್ತೋ ಅಂತಹ ಮುತ್ತೈದೆಯಾಗಿ ಅಥವಾ ಸಾಧ್ವಿಯಾಗಿ ಯಾರು ಅಥವಾ ಸಾವನ್ನಪ್ಪಿರ್ತಾರೋ ಅಂಥವರ ಒಂದು ವಿಶೇಷವಾದ ತರ್ಪಣಾದಿಗಳನ್ನು ಅವರ ಒಂದು ಗೌರವಾರ್ಥವಾಗಿ ಕೊಡುವಂಥ ಪದ್ಧತಿ. ಜೊತೆಗೆ ಅವರವರ ಒಂದು ಹಿರಿಕರು ಆಚರಿಸಿಕೊಂಡು ಬಂದ ಪದ್ಧತಿ. ಅವರ ಒಂದು ಕುಟುಂಬದಲ್ಲಿ ಯಾರಾದರೂ ಆ ಥರ ಮುತ್ತೈದೆಯಾಗಿ ಮರಣಿಸಿದಂತಿದ್ದರೆ ಅವರ ಒಂದು ಗೌರವಾರ್ಥವಾಗಿ ಇಲ್ಲಿ ವಿಶೇಷವಾಗಿ ಮುತ್ತೈದೆಯರನ್ನು ಕರೆದು ಭಾಗ್ಯಗಳನ್ನು ಕೊಡುವಂಥದ್ದು, ಜೊತೆಗೆ ಬ್ರಾಹ್ಮಣರಿಗೆ ವಿಶೇಷವಾದ ಸಂತರ್ಪಣೆಗಳನ್ನು ಏರ್ಪಡಿಸುವಂಥದ್ದು, ದಾನ ದಕ್ಷಿಣೆಗಳನ್ನು ಕೊಡುವಂಥದ್ದು ಮುಂತಾದನ್ನು ಸಹ ಮಾಡ್ತಾರೆ. ಇದು ಅವರವರ ಒಂದು ಕುಲಾಚಾರವಾಗಿ ಅನುಸಾರ ಮಾಡುವಂಥದ್ದು. ಹಾಗಾಗಿ ಅವಿಧವಾ ನವಮಿ ಅಥವಾ ಐ ನವಮಿ ಎಂದು ಸಹ ಇದನ್ನು ಕೆಲವೊಂದು ಭಾಗದಲ್ಲಿ ಕರೆಯುತ್ತಾರೆ. ಹಾಗಾಗಿ ಇಂದು ವಿಶೇಷವಾಗಿ ಅಂಥ ಒಂದು ನವಮಿ ತಿಥಿ ಇರುತ್ತೆ. ಮೃಗಶಿರ ನಕ್ಷತ್ರ, ಸಿದ್ಧಿಯೋಗ, ಕಲವಕರಣ. ಒಟ್ಟಿನಲ್ಲಿ ಈ 15 ದಿನಗಳ ಕಾಲ ಪಿತೃಪಕ್ಷದಲ್ಲಿ ಪ್ರತಿಯೊಂದು ತಿಥಿಗಳಲ್ಲೂ ಅಲ್ಲಿ ಪಿತೃಗಳ ಸಂಬಂಧಿತವಾದ, ಯಾಕಂದರೆ ಈ 15 ದಿನಗಳು ಆ ಪಿತೃಗಳ ಒಂದು ನೆನಪಿಗೆ ಅಥವಾ ಅವರ ಒಂದು ಆರಾಧನೆಗೆ, ಅವರ ಒಂದು ನಾವು ಏನಾರು ಅನುಷ್ಠಾನಗಳನ್ನು ಮಾಡಲಿಕ್ಕೆ ಮೀಸಲಾಗಿರುತ್ತೆ. ಹಾಗಾಗಿ ಒಂದೊಂದು ದಿನಗಳಲ್ಲಿ ವಿಶೇಷವಾದ ಶ್ರಾದ್ದಗಳನ್ನು ಆಚರಣೆ ಮಾಡ್ತಾರೆ. 16ನೇ ತಾರೀಕು ಮಂಗಳವಾರ ದಶಮಿ ತಿಥಿ ಇರುತ್ತೆ. ಆರ್ದ್ರ ನಕ್ಷತ್ರ, ಪುನರಸು, ಆರ್ದ್ರ ಉಪರಿ ಪುನರಸು ನಕ್ಷತ್ರ ಇರುವಂಥದ್ದು, ವರಿಯಾನ್ ಯೋಗ, ವಣಿಕರಣ ಇರುವಂಥದ್ದು ಸಾಮಾನ್ಯ ದಿನ, ಪಿತೃಪಕ್ಷದ ದಿನ ಆಗಿರೋದ್ರಿಂದ ಅಲ್ಲಿ ಪಿತೃ ಕಾರ್ಯ ಹೊರತು ಇತರ ಯಾವುದೇ ಕಾರ್ಯಗಳಿಗೆ ಈ ದಿನ ಉತ್ತಮ ಇರೋದಿಲ್ಲ. ಇನ್ನು 17ನೇ ತಾರೀಕು ಬುಧವಾರ ಅಂದು ಒಂದು ಖಗೋಳ ವಿಸ್ಮಯ ಇರುವಂಥದ್ದು. 15ನೇ ತಾರೀಕಿಗೆ ಬುಧನ ಕನ್ಯಾ ಪ್ರವೇಶ ಆಗುತ್ತೆ. 15ನೇ ತಾರೀಕು ಬುಧನ ಕನ್ಯಾ ಪ್ರವೇಶ ಮೂಲಕ 17ಕ್ಕೆ ಅಲ್ಲಿ ರವಿಯ ಕನ್ಯಾ ಪ್ರವೇಶ ಆಗುತ್ತೆ. 15ನೇ ತಾರೀಕು ಬುಧನು ಮೊದಲೇ ಅಲ್ಲಿ ಕನ್ಯಾ ರಾಶಿಗೆ ಪ್ರವೇಶ ಆಗಿರ್ತಾನೆ. ತನ್ನ ಸ್ವರಾಶಿ ಸ್ವಕ್ಷೇತ್ರದಲ್ಲಿ ಅದು ಬುಧನ ಕನ್ಯಾ ಪ್ರವೇಶದ ಪ್ರತ್ಯೇಕ ವಿಡಿಯೋ ಇರುತ್ತೆ, ಅದನ್ನು ಸಹ ವೀಕ್ಷಿಸ್ಕೋಬೋದು. ಹಾಗೆಯೇ 17ನೇ ತಾರೀಕು ಅಲ್ಲಿ ಸೂರ್ಯನು ಸಹ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಕನ್ಯಾ ಸಂಕ್ರಾಂತಿ, ಆ ಕನ್ಯಾ ಸಂಕ್ರಾಂತಿ ಇರುತ್ತೆ. ಅದು ಷಡಶೀತಿ ಪುಣ್ಯಕಾಲ ಎಂದು ಕರೀತಾರೆ. ಜೊತೆಗೆ ಇಂದು ವಿಶ್ವಕರ್ಮ ಜಯಂತಿಯನ್ನು ಸಹ ಇಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಈ ಭಾದ್ರಪದ ಕೃಷ್ಣ ಪಕ್ಷದ ಏಕಾದಶಿ, ಪುನರಸು ನಕ್ಷತ್ರ, ಪುಷ್ಯಯೋಗ, ಭರಿಗ ಯೋಗ ಇರುವಂಥದ್ದು, ಷಡಶೀತಿ ಪುಣ್ಯಕಾಲ, ಕನ್ಯಾ ಸಂಕ್ರಾಂತಿ, ರವಿಯ ಕನ್ಯಾ ಪ್ರವೇಶ ಆಗುವಂಥದ್ದು ವಿಶ್ವಕರ್ಮ ಜಯಂತಿಯ ದಿನ ಆಗಿರುವಂಥದ್ದು. ಆ ರವಿಯ ಕನ್ಯಾ ಪ್ರವೇಶದ ಪ್ರತ್ಯೇಕವಾದ ವಿಡಿಯೋ ಸಹ ಪ್ರಸಾರ ಮಾಡಿರ್ತೇನೆ. ಅದರಲ್ಲಿ ಸೂರ್ಯನ ಗೋಚಾರವು ಮುಂದಿನ 12 ರಾಶಿಗಳಿಗೆ ಯಾವ ಮೇಲೆ ಪರಿಣಾಮ ಬೀರುತ್ತೋ ಅದನ್ನು ಸಹ ಅದು ವಿಶದವಾಗಿ ಅದರಲ್ಲಿ ವಿವರಿಸಲಾಗಿದೆ. ಇನ್ನು 18ನೇ ತಾರೀಕು ಗುರುವಾರ ದ್ವಾದಶಿ ತಿಥಿ ಇರುತ್ತೆ. ಆ ದಿನ ಪುಷ್ಯ ನಕ್ಷತ್ರ, ಶಿವಯೋಗ, ಕೌಲವಕರ್ಣ ಇರುವಂಥದ್ದು, ಗುರು ಪುಷ್ಯಾಮೃತ ಯೋಗ ನಿರ್ಮಾಣ ಆಗುವಂಥದ್ದು. ಇಂದು ಸನ್ಯಾಸಿ ಮಹಾಲಯ ಅಥವಾ ಯತಿ ಮಹಾಲಯ ಎಂದು ಸಹ ಕರೆಯುತ್ತಾರೆ. ಅಂದರೆ ಈ ಸನ್ಯಾಸಿಗಳ ಗೌರವಾರ್ಥವಾಗಿ ಇಂದು ತರ್ಪಣಾದಿಗಳನ್ನು ಕೊಡುವಂಥದ್ದು, ಸನ್ಯಾಸಿ ಅಥವಾ ಯತಿಗಳಾಗಿದ್ದಂಥವರ ಅವರ ಒಂದು ಗೌರವಾರ್ಥವಾಗಿ ತರ್ಪಣಾದಿಗಳನ್ನು ಕೊಡುವಂಥದ್ದು ಮುಂತಾದವುಗಳನ್ನು ಮಾಡುವಂಥ ಪದ್ಧತಿ ಇರುತ್ತೆ.
ಹಾಗಾಗಿ ಇನ್ನು ವಿಶೇಷವಾಗಿ ದ್ವಾದಶಿ ತಿಥಿ ಇರುವಂಥದ್ದು. ಇನ್ನು 19ನೇ ತಾರೀಕು ಶುಕ್ರವಾರ ತ್ರಯೋದಶಿ ಆಶ್ಲೇಷ ನಕ್ಷತ್ರ ಮುಖ ಮತ್ತು ಆಶ್ಲೇಷ ಉಪರಿ ಮುಖ ನಕ್ಷತ್ರ ಇರುವಂಥದ್ದು ಸಿದ್ಧಯೋಗ ಗರಜೀಕರಣ. ಇಂದು ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಸಾಯಂಕಾಲದಲ್ಲೂ ತ್ರಯೋದಶಿ ಇರುವ ಕಾರಣ ಅಲ್ಲಿ ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಜೊತೆಗೆ ಇಂದು ಕಲಿಯುಗಾದಿ ಅಂದರೆ ಕಲಿಯುಗದ ಯುಗಾದಿ ಇಂದು ಆರಂಭ ಆಗುವಂಥದ್ದು. ಅಂದರೆ ಪಿತೃಪಕ್ಷದಲ್ಲಿ ಬರುತ್ತೆ ನೋಡಿ. ಹಾಗಾಗಿ ಕಲಿಯುಗದ ಒಂದು ವಿಶೇಷವಾಗಿ ವಿಶೇಷ ಪ್ರಭಾವ ಅಂದರೆ ಆ ಕಲಿಯುಗಾದಿಯು ಬರುವಂಥದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದಿನ ತ್ರಯೋದಶಿ ಪರಿ ಚತುರ್ದಶಿ ಇರುವಂತಹ ಪ್ರದೋಷ ಕಾಲದಲ್ಲಿ ಅಲ್ಲಿ ಕಲಿಯುಗಾದಿ ಅಂತ ಬರುತ್ತೆ. ಅಂದರೆ ಕಲಿಯುಗದ ಯುಗಾದಿಯು ಈಗ ಅನ್ವಯ ಆಗುವಂಥದ್ದು. ಅಂದರೆ ಕಲಿ ಪ್ರಭಾವದಲ್ಲಿ ಅಲ್ಲಿ ವಿಶೇಷವಾದ ಈ ಕೃಷ್ಣ ಪಕ್ಷದಲ್ಲಿ ಅಂದರೆ ಕಪ್ಪು ಕರಿ ಅಂತ ಹೇಳ್ತಾರೆ. ಆ ರೀತಿ ಆ ಕೃಷ್ಣ ಪಕ್ಷದ ದಿನಗಳಲ್ಲಿ ಕೊನೆಯ ದಿನಗಳಲ್ಲಿ ಬರುವಂಥದ್ದು ಕಲಿಯುಗಾದಿ. ಇನ್ನು 20ನೇ ತಾರೀಕು ಶನಿವಾರ ಚತುರ್ದಶಿ ಇರುವಂಥದ್ದು. ಇದನ್ನು ಘಾತಕ ಚತುರ್ದಶಿ ಅಥವಾ ವಿಷಶಸ್ತ್ರ ಹತರಿಗೆ ತರ್ಪಣ ಕೊಡುವಂಥದ್ದು ಘಾತಕ ಚತುರ್ದಶಿ. ಯಾವುದೇ ರೀತಿಯ ದುರ್ಮರಣಗಳಿಗೆ ಈಡಾದವರಿಗೆ, ಅಪಮೃತ್ಯುಗೆ ಈಡಾದವರಿಗೆ, ಜೊತೆಗೆ ಯಾವುದೇ ರೀತಿಯ ಶಸ್ತ್ರಗಳಿಂದ ಹತ್ಯೆಯಾಗಿ ಕೊಲೆಯಾದಂಥವರಿಗೆ ಮುಂತಾದವರಿಗೆ ಅಥವಾ ವಿಷಪ್ರಾಶನ ಮಾಡಿಕೊಂಡವರಿಗೆ ಒಂದು ಹತ್ಯೆ ಆದಂಥವ್ರು, ಈ ರೀತಿ ಅನೇಕ ರೀತಿಯ ದುರ್ಮರಣಗಳು ಅಪಮೃತ್ಯುಗಳು ಆದಂಥವರಿಗೆ ಇಂದು ತರ್ಪಣಗಳನ್ನು ಕೊಡುವಂಥ ಪದ್ಧತಿ ಘಾತಕ ಚತುರ್ದಶಿ ಅಂತಿರುತ್ತೆ. ಸಾಧ್ಯಯೋಗ ಭದ್ರಕರಣ ಇರುವಂಥದ್ದು. ಇದನ್ನು ಮಖ ಉಪರಿ ಹುಬ್ಬ ನಕ್ಷತ್ರ ಇರುವಂಥದ್ದು. ಹಾಗಾಗಿ ಇಂದು ಪಿತೃಗಳ ಪ್ರೀತ್ಯರ್ಥವಾಗಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು ಶನಿವಾರ ಇದೆಲ್ಲ ಮಹಾಲಯ ಅಮಾವಾಸ್ಯೆಗೆ ಮುನ್ನಾ ದಿನ ಆಗಿರುತ್ತೆ. ಮಹಾಲಯ ಅಮಾವಾಸ್ಯೆ 21 ಭಾನುವಾರದಂದು ಬರುತ್ತೆ. ಆ ಮಹಾಲಯ ಅಮಾವಾಸ್ಯೆಯಂದು ಗ್ರಹಣ ಸಹ ಬರುತ್ತೆ. ಆ ಮಹಾಲಯ ಅಮಾವಾಸ್ಯೆಯನ್ನು ಸಂಭವಿಸುವಂಥ ಸೂರ್ಯಗ್ರಹಣದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ, ಅದನ್ನು ಸಹ ಗಮನಿಸಿಕೊಳ್ಳಿ. ಸರ್ವಪಿತ್ರ ಅಮಾವಾಸ್ಯೆ ಎಂದು ಅಲ್ಲಿ ಖಂಡಗ್ರಾಸ ಅಥವಾ ಚೂಡಾಮಣಿ ಸೂರ್ಯಗ್ರಹಣ ಅಂತ ಜರುಗುತ್ತೆ. ಅದು ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ಆದರೆ ಕಾಣಿಸದೇ ಇದ್ದರೂ ಸಹ ಗ್ರಹಣದ ಒಂದು ಜಾಗತಿಕ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಅದರ ಒಂದು ಎಲ್ಲ ವಿವರಗಳನ್ನು ಆ ಪ್ರತ್ಯೇಕ ವಿಡಿಯೋದಲ್ಲಿ ಕೊಟ್ಟಿದೆ ಅಂತ ವೀಕ್ಷಣೆ ಮಾಡಿಕೊಳ್ಳಿ. ಇವೆಲ್ಲವೂ ಈ ವಾರದ ಪಂಚಾಂಗದ ವಿಚಾರ. ಪಿತೃಪಕ್ಷದಲ್ಲಿ ಬರುವಂಥ ಈ ವಾರದಲ್ಲಿ ಅನೇಕ ರೀತಿಯ ಪಿತೃಗಳಿಗೆ ಸಂಬಂಧಿತವಾದ ಕೆಲಸ ಕಾರ್ಯಗಳು, ಅದೇ ರೀತಿ 3 ಗ್ರಹಗಳ ಒಂದು ಬದಲಾವಣೆ ಆಗುತ್ತೆ. ಒಂದು ಶುಕ್ರನ ಸಿಂಹಪ್ರವೇಶ, ಮತ್ತೊಂದು 15ನೇ ತಾರೀಕು ಬುಧನ ಕನ್ಯಾ ಪ್ರವೇಶ, 17ಕ್ಕೆ ರವಿಯ ಕನ್ಯಾ ಪ್ರವೇಶ. ಈ 3 ಗ್ರಹಗಳ ಒಂದು ಪ್ರತ್ಯೇಕವಾದ ಪ್ರವೇಶದ ಒಂದು ವಿಡಿಯೋನ ಅದರ ಒಂದು ಗೋಚಾರ ಫಲವನ್ನು ಪ್ರತ್ಯೇಕವಾಗಿ ಪ್ರಸಾರ ಮಾಡಿರ್ತೇನೆ. ಅದನ್ನು ನಾವು ವೀಕ್ಷಿಸಿಕೊಂಡು ನಿಮಗೆ ಬರತಕ್ಕಂಥ ಈ 3 ಗ್ರಹಗಳ ಗೋಚಾರ ಹೇಗೆ ಇದೆ ಅನ್ನೋದನ್ನು ಸಹ ತಿಳಿದುಕೊಳ್ಳುವಂಥದ್ದು. ಈ ರೀತಿ ಪಂಚಾಂಗದ ವಿಚಾರವನ್ನು ಗಮನಿಸಿದ ಬಳಿಕ ಈಗ ನಾವು ರಾಶಿ ಭವಿಷ್ಯವನ್ನು ಗಮನಿಸೋಣ. 14ರಿಂದ ಸೆಪ್ಟೆಂಬರ್ 14ರಿಂದ 20ರವರೆಗೆ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಭಾನುವಾರ ಅಷ್ಟೇನು ಉತ್ತಮ ಕಂಡು ಬರ್ತಾಯಿಲ್ಲ. ಚಂದ್ರದ ಗ್ರಹದ ಬೆಂಬಲ ಕೊರತೆ ಇರುವ ಕಾರಣ ಆ ದಿನ ಸ್ವಲ್ಪ ಮಾತಿನ ಚಕಮಕಿ, ಹಣಕಾಸಿನ ನಷ್ಟ, ಆರೋಗ್ಯ ಸಮಸ್ಯೆ ಸಾಧ್ಯತೆಗಳು ಬರ್ತವೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೆ ಅದರಲ್ಲಿ ನಿಧಾನಗತಿ ಅಥವಾ ವಿಳಂಬ ಆಗುವಂಥ ಸಾಧ್ಯತೆ ಬರುತ್ತೆ. ಭಾನುವಾರ ಅಷ್ಟೇನು ನಿಮಗೆ ಅದೃಷ್ಟಕರವಾಗಿರುವುದಿಲ್ಲ. ಆದರೆ ಸೋಮವಾರ ಮಂಗಳವಾರ 15-16 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಲಾಭ ವೃದ್ಧಿ ಇದೆ. ವ್ಯಾಪಾರ, ವೃತ್ತಿ, ಉದ್ಯಮ, ಶಿಕ್ಷಣ ಎಲ್ಲದರಲ್ಲೂ ನಿಮಗೆ ಹೆಚ್ಚು ರೀತಿಯ ಫಲಿತಾಂಶಗಳು ಬರಲಿವೆ. ಅದು ಹಿಂದೆ ಮಾಡಿದ ಪ್ರಯತ್ನಗಳಲ್ಲಿ ಈಗ ಸಫಲತೆ ಈಗ ಬರುವಂಥದ್ದು ಅಥವಾ ಅದರ ಫಲ ಈಗ ಬರುವಂಥದ್ದು. ಹಾಗಾಗಿ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ದಿನ. ಬುಧವಾರ ಗುರುವಾರ ಸಾಮಾನ್ಯ ದಿನ, ಅಷ್ಟು ನಾರ್ಮಲ್ ಡೇ ಅಷ್ಟೇ ಅಂತ ಆಗಿರುತ್ತೆ. ಬುಧವಾರ ಗುರುವಾರದಲ್ಲಿ ವ್ಯಾಪಾರ, ಉದ್ಯಮ, ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ಕೆಲವೊಂದು ನಿಮ್ಮ ಮಾತಿನ ಚಕಮಕಿ ನಿಮ್ಮ ಮನೆಯ ಸದಸ್ಯರಲ್ಲೂ ಕುಟುಂಬದ ಸದಸ್ಯರಲ್ಲೂ ಬರ್ಬೋದು. ಅದರಲ್ಲೂ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಏನಾದರೂ ಅಭಿಪ್ರಾಯ ಭೇದಗಳು ಬರ್ಬೋದು. ಹಾಗಾಗಿ ಇಲ್ಲಿ ನಿಮ್ಮ ಮಾತು ನಡವಳಿಕೆ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿಟ್ಕೋಬೇಕು 17-18ರಲ್ಲಿ. ಇನ್ನು 19-20 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿನೂ ಹಾಗೆ ನಿಮ್ಮ ವ್ಯಾಪಾರ, ಹಣಕಾಸು, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಮಾತಿನ ಚಕಮಕಿ, ವಿರೋಧಗಳಾಗುವಂಥದ್ದು, ಕಿರಿಯರ ಜೊತೆ ಕಲಹಗಳಾಗುವಂಥದ್ದು, ಅದು ಕಿರಿಯರು ನಿಮ್ಮ ವಿರುದ್ಧ ಏನಾದರೂ ಮಾತನ್ನು ಅವ್ರಿಗೆ ಅವಮಾನ ಮಾಡುವಂಥದ್ದು, ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನ ಆಗುವಂಥದ್ದು, ಅದೇ ರೀತಿ ಯಾವುದೇ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಇತ್ಯಾದಿ ಪ್ರಭಾವಗಳು ಆಗ್ತವೆ. ಹಾಗಾಗಿ ನಿಮಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ಮಧ್ಯೆ 2 ದಿನ 15-16 ಅತ್ಯದ್ಭುತ ಫಲ ಬಂತು. ಆಮೇಲೆ 17-18ರಲ್ಲಿ ಮತ್ತು ಸಾಮಾನ್ಯ ಫಲ, 19-20ರಲ್ಲೂ ಸ್ವಲ್ಪ ಸಾಮಾನ್ಯ ಫಲನ ಅಂತ ಕಂಡುಬರುತ್ತೆ. ಇಲ್ಲ ಚಂದ್ರನ ಅನುಗ್ರಹ ನಿಮಗೆ 15-16 ಅಷ್ಟೇ ಇರುತ್ತೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಇನ್ನು ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದಿರುತ್ತೆ. ಅಲ್ಲಿ ಸೂರ್ಯನ ಅನುಗ್ರಹ ಇರುವಂಥದ್ದು, ಜೊತೆಗೆ ಅರಿಯಿರತಕ್ಕಂಥ ಒಂದು ಬುಧನ ಅನುಗ್ರಹ, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಇರುವ ಕಾರಣ ಈ ವಾರದಲ್ಲಿ ನಿಮಗೆ ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ಆಗುತ್ತೆ. ಉದ್ಯೋಗದ ಪ್ರಯತ್ನವರೆಗೂ ಉದ್ಯೋಗ ಸಿಗುವಂಥ ಅವಕಾಶ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಸೂರ್ಯ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ವಾರದಲ್ಲಿ ಆಗುವಂಥದ್ದು. ಜೊತೆಗೆ ಹಿಂದೆ ಮಾಡಿ ಪ್ರಯತ್ನ ಮಾಡಿ ಕೈ ಬಿಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳು ಮತ್ತೆ ಈಗ ಪುನರಾರಂಭ ಆಗಲಿಕ್ಕೆ ಅವಕಾಶ ಇದೆ. ಕೃಷಿಕರು, ವ್ಯಾಪಾರ, ಉದ್ಯೋಗ ಅಥವಾ ಇನ್ನಿತರ ನಿಮಗೆ ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಈ
ವಾರದಲ್ಲಿ ವಾರ ಪೂರ್ತಿ ನಿಮಗೆ ಉತ್ತಮವಾಗಿ ರವಿ ಶುಕ್ರರ ವಿಶೇಷವಾದ ಅನುಗ್ರಹ ಇರುವಂಥದ್ದು, ಬುಧ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇರೋ ಕಾರಣ ಅನೇಕ ಉತ್ತಮ ಫಲಗಳು ಖಂಡಿತ ಆಗ್ತವೆ. ಸಣ್ಣ ಪುಟ್ಟ ಹಿನ್ನಡೆ ಈ ಮಾತಿನಲ್ಲಿ, ಜಗಳದಲ್ಲಿ ಅಥವಾ ಕಲಹದಲ್ಲಿ, ವಾಗ್ವಾದದಲ್ಲಿ ಬರ್ಬೋದು ಹೊರತು ಸಾಮಾನ್ಯವಾಗಿ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯವರು. ನೀವು ಈ ವಾರ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಗ್ರೇ, ಗ್ರೀನ್, ವೈಟ್ ಎಂಬಂಥ 4 ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 5, 6, 1, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ಅತ್ಯದ್ಭುತವಾಗಿ ಚಂದ್ರನ ಬೆಂಬಲ ಇರುವಂಥದ್ದು. ಅಲ್ಲಿ ನಿಮ್ಮ ರಾಶಿಯಲ್ಲೇ ಚಂದ್ರನ ಇರುವ ಕಾರಣ ಜನ್ಮದ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು, ಯಶವನ್ನು, ಕೃತಿಯನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ. ಭಾನುವಾರದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರಲಿವೆ. ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ಬಂಧುಗಳಿಂದ ನಿಮಗೆ ಏನಾದರೂ ಉತ್ತಮ ಕೊಡುಗೆಗಳು ಸಿಗುವಂಥದ್ದು. ಹಾಗೆ ಅನೇಕ ಉತ್ತಮ ಫಲಗಳನ್ನು ಭಾನುವಾರ ನಿರೀಕ್ಷೆ ಮಾಡುವಂಥದ್ದು. ಆಮೇಲೆ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಸೋಮವಾರ ಮಂಗಳವಾರದಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ, ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು, ಹೆಚ್ಚಿನ ಹೇಳೋದ್ರೂ ಕಮ್ಮಿ ನೆಮ್ಮದಿ ತಪ್ಪಿನಿಂದ ಹಣವನ್ನು ನಷ್ಟ ಆಗುವಂಥದ್ದು ಈ ರೀತಿ ಸಾಧ್ಯತೆ ಇರುತ್ತೆ. ಹಾಗೆ 15-16 ಈ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕು. 17-18 ಮತ್ತೊಮ್ಮೆ ನಿಮಗೆ ಶುಭ ಫಲ. ಅಲ್ಲಿ ಚಂದ್ರನ ಬೆಂಬಲ ಮತ್ತೊಮ್ಮೆ ನಿಮಗೆ ಬರ್ತಾ ಇದೆ. ವಿಜಯ, ಲಾಭ, ಸುಖ ಇದೆ. ಯಶಸ್ಸು, ಕೀರ್ತಿ ಎಲ್ಲ ಸಿಗುವಂಥದ್ದು. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಾಗುವಂಥದ್ದು. ವಿದ್ಯಾರ್ಥಿಗಳಿಗೂ ಉತ್ತಮ. ಇನ್ನು ಯುವಕರು, ಸಾಧಕರಿಗೆ ಸಹ ಅವರವರ ಒಂದು ಸಾಧನೆಗೆ ಪ್ರಗತಿದಾಯಕವಾದಂಥ ವಿಚಾರವಾಗಿರುತ್ತೆ 17-18ರಲ್ಲಿ. 19-20 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಕಲಹ ಬರ್ಬೋದು. ಹಿರಿಯರಲ್ಲಿ ಅಥವಾ ನಿಮಗಿಂತ ಯಾರಾದರೂ ಸೀನಿಯರ್ಗಳಲ್ಲಿ ಸಹ ಒಂದು ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅಥವಾ ನಿಮ್ಮದೇ ಮನೆಯ ಒಂದು ಹಿರಿಯರ ವ್ಯಕ್ತಿಗಳ ಜೊತೆ ನಿಮಗೆ ಭಿನ್ನಾಭಿಪ್ರಾಯ, ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಯಾವುದೇ ರೀತಿಯ ಗಂಭೀರವಾದ ಆರೋಪಗಳು ಅವರು ಮಾಡೋದಾಗಲಿ ಅಥವಾ ಅವರ ಮೇಲೆ ನೀವು ಆರೋಪ ಮಾಡೋದಾಗಲಿ ಅಂತ ಪರಸ್ಪರವಾದ ಕಲಹ, ವಾಗ್ವಾದಗಳು ಜರುಗುತ್ತೆ 17-18ರಲ್ಲಿ. ಅದರ ಹೊರತು ಆರೋಗ್ಯ, ಹಣಕಾಸು ಇದಕ್ಕೆಲ್ಲ ಯಾವುದೇ ಕೊರತೆ ಇಲ್ಲ. ನಿಮಗೆ ಅಲ್ಲಿ ಗುರುವಿನ ಅನುಗ್ರಹ ಇರುವಂಥದ್ದು, ಶುಕ್ರನ ಬೆಂಬಲ, ಮಂಗಳನ ಬೆಂಬಲ ಮತ್ತು ರಾಹುನ ಅನುಕೂಲ ಇರುವ ಕಾರಣ ಹೆಚ್ಚಿನ ಏನು ಅಡೆತಡೆಗಳು ಬರೋದಿಲ್ಲ. ಆದರೆ ಮಾತು, ನಡವಳಿಕೆಯಲ್ಲಿ ಸ್ವಲ್ಪ, ಜೊತೆಗೆ ಭಿನ್ನಾಭಿಪ್ರಾಯಗಳ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ಆ ಬಳಿಕ ನಿಮಗೆ 19-20ರಲ್ಲಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು. 19-20ರಲ್ಲಿ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. 19-20ರಲ್ಲಿ ಯಾವುದೇ ರೀತಿಯ ಹಣಕಾಸು, ಆರೋಗ್ಯ ವಿಚಾರವಾಗಿ ತೊಂದರೆಗಳಿಲ್ಲ. ಇಲ್ಲಿನೂ ಹಾಗೆ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸುವಂಥದ್ದು 20ರಲ್ಲಿ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಆರಂಭದ ಭಾನುವಾರ ಉತ್ತಮ ಫಲ ಬಂತು. ಸೋಮವಾರ ಮಂಗಳವಾರ ಸುದರ್ಶನ ಮಧ್ಯಮ ಫಲ ಬಂತು. ಬುಧವಾರ ಗುರುವಾರ 17-18 ಉತ್ತಮ ಫಲ ಬಂದಿದೆ. ಆಮೇಲೆ 19-20 ಮತ್ತೊಮ್ಮೆ ಸಾಮಾನ್ಯ ಫಲ ಬಂದಿದೆ. ಹಾಗಾಗಿ 17-18 ಮತ್ತು 14-17-18 ಈ 3 ದಿನಗಳಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವ ಕಾರಣ ಅಲ್ಲಿ ನಿಮಗೆ ಯಾವುದಾದ್ರು ಪ್ರಯತ್ನಗಳಿದ್ದರೆ, ಅದು ಹೊಸದರ ಆರಂಭ ಇದ್ದರೆ, ಜೊತೆಗೆ ಏನಾದರೂ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದರೆ, ಯಾರೋ ವ್ಯಕ್ತಿಗಳನ್ನು ಭೇಟಿ ಮಾಡಿದರೆ ನೀವು ಸೋಮವಾರ ಮತ್ತು ಬುಧವಾರ ಗುರುವಾರ ಇದನ್ನು ಬಳಸ್ಕೋಬೇಕಾಗುತ್ತೆ. 14 ಮತ್ತು 17-18 ಚೆನ್ನಾಗಿ ಬಳಸ್ಕೊಳ್ಳುವಂಥದ್ದು. ಉಳಿದ ದಿನಗಳಲ್ಲಿ ನಿಮಗೆ ಆರ್ಥಿಕತೆ ಅಥವಾ ವ್ಯಾಪಾರ, ಉದ್ಯೋಗ ಇವೆಲ್ಲ ಚೆನ್ನಾಗಿ ಆಗುತ್ತೆ. ಆಗಲೇ ಹೇಳಿದಂತೆ ನಿಮಗೆ ಅಲ್ಲಿ 4 ಗ್ರಹಗಳ ಬೆಂಬಲ ಅಂದರೆ ವಾರ ಪೂರ್ತಿ ಇರುತ್ತೆ. ಅಲ್ಲಿ ಗುರುವಿನ ಬೆಂಬಲ, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಮತ್ತು ಮಂಗಳನ ಬೆಂಬಲ. ಹಾಗೆ ವಾರಪೂರ್ತಿ ಅಂತಹದಕ್ಕೆಲ್ಲ ವ್ಯಾಪಾರ, ಉದ್ಯಮ, ಹಣಕಾಸು, ಕೊಡುಕೊಳ್ಳುವ ವ್ಯವಹಾರ ಎಲ್ಲ ಚೆನ್ನಾಗಾಗುತ್ತೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ, ಭೂಮಿ ಸಂಬಂಧಿತ ಕೆಲಸ, ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಮುಂತಾದೆಲ್ಲ ಅನೇಕ ರೀತಿಯ ಸುಖ ಯೋಗಗಳು ಈ ವಾರದಲ್ಲಿ ಒದಗಿ ಬರ್ತವೆ ಚತುರ್ಗ್ರಹಗಳಿಂದ. ವಾರದಲ್ಲಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 3, 4, 6, 9, 3, 4, 6, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಆರಂಭದ ದಿನ ನಮಗೆ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ, ನಷ್ಟದಲ್ಲಿ ಚಂದ್ರನು ಬರ್ತಿದ್ದಾನೆ. ಜೊತೆಗೆ ಇತರ ಗ್ರಹಗಳ ಬೆಂಬಲ ಸಹ ಆ ದಿನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ನಿಮಗೆ ವಾರಪೂರ್ತಿ ಶುಕ್ರ ಬೆಂಬಲ ಇದೆ, ಬುಧನ ಬೆಂಬಲ ಇರುವಂಥದ್ದು, ಕೇತುನ ಬೆಂಬಲ ಇರುತ್ತೆ. 3 ಗ್ರಹಗಳು ವಾರಪೂರ್ತಿ ಉತ್ತಮ ಫಲವನ್ನು ಕೊಡ್ತವೆ. ಆದರೆ ವಾರದ ಆರಂಭದ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಷ್ಟೇ ಕೊರತೆ ಬಂದಿದೆ. ಹಾಗಾಗಿ ಅಲ್ಲಿ ಮಾತಿನ ಚಕಮಕಿ, ಕಲಹ ಆಗುವಂಥದ್ದು ಇವೆಲ್ಲ ಗಮನಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ನೀವು ಇನ್ನಿತರ ಆತುರ ನಿರ್ಧಾರ ತೆಗೆದುಕೊಂಡು ಇತರರ ಮೇಲೆ ಆರೋಪ ಹೊರಿಸಿದಾಗಲಿ, ಇತರರ ಮೇಲೆ ನಾನು ಪೂರ್ವಾಗ್ರಹ ಪೀಡಿತವಾದ ಒಂದು ಕಮೆಂಟ್ಗಳನ್ನು ಮಾಡಿದ್ರೆ ಅದು ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. 14ರಂದು 15-16 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ಇರುವ ಕಾರಣ ಸೋಮವಾರ ಮಂಗಳವಾರ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೋ. ಜೊತೆಗೆ ಯಾರೋ ಹಿಂದೆ ನಿಮಗೆ ವೈರತ್ವ ಮಾಡಿರೋ ಅವರು ನಿಮಗೆ ಈಗ ಮಿತ್ರರಾಗುವಂಥದ್ದು, ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು, ಸರ್ಕಾರಿ ಕೋರ್ಟು ಕಚೇರಿ ಕೆಲಸ ಇದೆಯಲ್ಲ ನಿಮ್ಮ ಪರವಾಗಿ ಚೆನ್ನಾಗಿ ಆಗುವಂಥದ್ದು. 15-16 17-18 ಮಿಶ್ರ ಫಲಗಳ ದಿನ ಇರುತ್ತೆ. 17-18ರಂದು ಸ್ವಲ್ಪ ಮಾತಿನ ಚಕಮಕಿ, ತಂದೆ ತಾಯಿಯಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ಹಣದ ವಿಚಾರ ಅಥವಾ ಭೂಮಿ ವಿಚಾರ ಏನಾದರೂ ನಮಗೆ ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ 17-18ರಲ್ಲಿದೆ.
19-20 ನಿಮಗೆ ಉತ್ತಮ ದಿನ. 19-20ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ತೃತೀಯ ಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮಗಳಿಗೆ ಪ್ರಗತಿ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗಲಿವೆ. ಹಿಂದೆ ಪ್ರಯತ್ನ ಮಾಡಿದಂಥ ಯಾವುದೇ ಒಂದು ಉದ್ದೇಶಗಳು ಇಂದು ಅದರ ಒಂದು ರಿಸಲ್ಟ್ ಅಥವಾ ಫಲಿತಾಂಶ ನಿಮ್ಮ ಪರವಾಗಿ ಬರುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರಲಿವೆ. ಜೊತೆಗೆ ಹಿಂದೆ ನೀವು ಮಾಡಿದಂಥ ಪ್ರಯತ್ನಗಳಲ್ಲಿ ನಿಮಗೆ ಅಡೆತಡೆಯಾಗಿದ್ದಂಥ ಕೆಲವು ವಿಚಾರಗಳು ಈಗ ಅದೆಲ್ಲ ನಿವಾರಣೆಗೆ ಉತ್ತಮವಾದ ಒಂದು ವಿಧಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಾಗಲಿವೆ. ಹಾಗಾಗಿ ಈ ವಾರದಲ್ಲಿ ಅನೇಕ ಉತ್ತಮ ಫಲಿತಾಂಶಗಳು ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನಿಮಗೆ ಚಂದ್ರ ಅನುಗ್ರಹದಿಂದ 15, 16 ಮತ್ತು 19, 20 ಎಂಬಂಥ 4 ದಿನಗಳು ಅದ್ಭುತವಾದ ಶುಭಫಲವನ್ನು ಕೊಡ್ತಾ ಇರ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಈ ಮಿಥುನ ರಾಶಿಯವರು ಬಳಸುವ ಬಣ್ಣ ಸ್ನೋ ಅಥವಾ ಮೆದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 5, 6, 7 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. 2, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ನಿಮಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರನು ವಿಶೇಷವಾದ ಬೆಂಬಲವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಬರಲಿವೆ. ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆ ಅಥವಾ ಬಂಧುಗಳ ಸಹಾಯದಿಂದ ಏನಾದರೂ ನಿಮ್ಮ ಕೆಲ ಕಾರ್ಯ ಸಾಧನೆ, ವ್ಯಾಪಾರ ಉದ್ಯಮ ಮಾಡೋರಿಗೆ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು. ಜೊತೆಗೆ ವಿದ್ಯಾರ್ಥಿ ಅವರಿಗೆ ಅವರ ಸಾಧಕರಿಗೆ ಅನೇಕ ರೀತಿಯ ಅವಕಾಶಗಳು ಭಾನುವಾರದಂದು ಬರಲಿವೆ. 14ರಂದು. 15, 16 ಸಾಮಾನ್ಯ ದಿನ. ಇಲ್ಲಿ ನಿಮಗೆ ಶತ್ರುಗಳ ಕಾಟ, ಮನಸ್ಸಲ್ಲಿ ಪರಸ್ಪರ ವೈರುಧ್ಯಗಳು ಬರುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಇತರರು ಆರೋಪ ಮಾಡುವಂಥದ್ದು ಮುಂತಾದ ಕೆಲವು ಅಹಿತಕರವಾದ ಘಟನೆಗಳು 15, 16ರಲ್ಲಿ ಜರಗಬಹುದು. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಆ ಬಳಿಕ 17, 18 ನಿಮಗೆ ಅದ್ಭುತವಾದ ಶುಭಫಲ ಬರ್ತಾಯಿದೆ. ಮತ್ತೊಮ್ಮೆ ಚಂದ್ರನು ಜನ್ಮದಲ್ಲಿ ಬರ್ತಿದ್ದಾನೆ. ಜನ್ಮರಾಶಿಯಲ್ಲಿರತಕ್ಕಂಥ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಕೀರ್ತಿಯನ್ನು, ಶುಭವನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮನೆ, ಭೂಮಿ ಕೊಳ್ಳುವಂಥ ಕೆಲವರಿಗೆ ಒದಗಿ ಬರಲಿದೆ. ಇನ್ನು 19, 20 ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಸ್ವಲ್ಪ ನಷ್ಟ ಕಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ಧನ ಆಗಮನ, ಅನಿರೀಕ್ಷಿತ ಧನ ನಷ್ಟಗಳಾಗುವಂಥದ್ದು ಅಥವಾ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಸವಾಲುಗಳು ಬರ್ಬೋದು. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಅವಮಾನಕರ ಘಟನೆ ಸಹ ಜರಗಬಹುದು 19, 20ರಲ್ಲಿ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ 14 ಮತ್ತು 17, 18 ಇಂಥ 3 ದಿನಗಳು ಅದ್ಭುತವಾಗಿ ಚಂದ್ರನ ಬೆಂಬಲ ಇರುವಂಥ ಶುಭ ದಿನಗಳು. ಉಳಿದ ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಏನಾದರೂ ಕಲಹವಾಗುವುದು ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಆರೆಂಜ್ ಮತ್ತು ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1 ಮತ್ತು 6, 1 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಮಿಶ್ರ ಫಲ. ಭಾನುವಾರ ಯಾವುದೇ ರೀತಿಯ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನಿಲ್ಲ. ಹಣಕಾಸು, ಆರೋಗ್ಯ ವಿಚಾರ ಉತ್ತಮ ಇರುತ್ತೆ. ವೈಯಕ್ತಿಕ ವಿಚಾರದಲ್ಲಿ ಭಾನುವಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಣಕಾಸು, ಆರೋಗ್ಯ, ಏನಾದರೂ ಕೆಲಸ ಕಾರ್ಯಗಳ ಸಾಧನೆ ಇವೆಲ್ಲ ಉತ್ತಮವಾಗಿರುತ್ತೆ. ಮಾತಿನಲ್ಲಿ ಸ್ವಲ್ಪ ನಿಗಾ ವಹಿಸಿ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ ನಿಮಗೆ ಅದ್ಭುತವಾದ ಶುಭಫಲ. ಲಾಭಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಅನೇಕ ರೀತಿಯ ಶುಭಫಲವಾಗುತ್ತೆ. ಸೋಮವಾರ, ಮಂಗಳವಾರದಂದು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಇಂದು ಮಾಡಲಿಕ್ಕೆ ಹೆಜ್ಜೆ ಇಟ್ಟರೆ ಖಂಡಿತ ಅದು ಸಫಲ ಆಗುತ್ತೆ. ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಮಿಶ್ರ ಫಲಗಳು. ಬುಧವಾರ, ಗುರುವಾರ ನಿಮಗೆ ಮಾತಿನ ಚಕಮಕಿ, ವೈರುತ್ವಗಳು ಆಗುವಂಥದ್ದು, ಇತರರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ನೀವು ಇತರನ್ನು ವಿರೋಧಿಸುವಂಥ ಘಟನೆಗಳು ಜರುತ್ತವೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಈಗ ವೈಫಲ್ಯ ಅಥವಾ ಸಫಲತೆಯ ಕೊರತೆಗಳು ಕಂಡು ಬರ್ತವೆ. ಹಾಗಾಗಿ ಈ ಬಗ್ಗೆ ಎಚ್ಚರಬೇಕು. ಇನ್ನು ಕೊನೆಯ ದಿನಗಳು ಶುಕ್ರವಾರ, ಶನಿವಾರ ಸಾಮಾನ್ಯ ದಿನದಂದು ಕಂಡುಬಂದಿದೆ. ಶುಕ್ರವಾರ, ಶನಿವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು, ಜೊತೆಗೆ ಬಂಧು ಅಥವಾ ಮಿತ್ರರ ಭೇಟಿಯಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಕೊನೆಯ ದಿನ ಆಗಲಿವೆ ಶುಕ್ರವಾರ, ಶನಿವಾರದಂದು. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ವಾರದ ಆರಂಭದ ದಿನ ಉತ್ತಮವಾಗಿ ಬಂದಿದೆ. 14, 15, 16 ಆಮೇಲೆ 19, 20 ಅತ್ಯುತ್ತಮವಾಗಿ ಬಂದಿದೆ. ಕೇವಲ 17, 18 ಮಧ್ಯದ 2 ದಿನಗಳು ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. 17, 18ರಂದು ಹಣಕಾಸು, ಆರೋಗ್ಯ, ಮಾತಿನ ವಿಚಾರ, ಮನಸ್ಸಿನ ವಿಚಾರ ಎಲ್ಲ ಕೊನೆಯ ದಿನಗಳಲ್ಲಿ ನಿಮಗೆ ಅತ್ಯದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸಿಂಹರಾಶಿಯವರು ಸ್ನೋ ಅಥವಾ ಮೆದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ ಬಳಸುವಂಥದ್ದು. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 2, 3, 5, 6, 2, 3, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಧೈರ್ಯದ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗ ಸ್ವಲ್ಪ ಹಿನ್ನಡೆ ಆಗ್ಬೋದು ಭಾನುವಾರದಂದು. ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ ಎಲ್ಲ ಕಾರ್ಯಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಎಲ್ಲ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ.
ಆ ಬಳಿಕ ನಿಮಗೆ 17-18 ಉತ್ತಮ ಫಲ. ಲಾಭಸ್ಥಾನದ ಚಂದ್ರನು ಲಾಭದಲ್ಲಿರುವಂಥ ನಿಮಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಹಣ, ಬಟ್ಟೆ, ವಸ್ತು ಇತ್ಯಾದಿಗಳು ನಿಮಗೆ ಅನೇಕವಾಗಿ ಕೊಡುಗೆಗಳ ರೂಪದಲ್ಲಿ ಸಿಗಬಹುದಾಗಿದೆ. ಅಥವಾ ಹೊಸ ವಸ್ತ್ರ ಆಭರಣ ಕೊಳ್ಳುವಂಥ ಅವಕಾಶಗಳು ಕೆಲವರಿಗೆ ಒದಗಿ ಬರಲಿ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 19-20 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 19-20 ಸ್ವಲ್ಪ ಮಾತಿನ ಚಕಮಕಿ, ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲಿ ಅಡೆತಡೆ ಹಿನ್ನಡೆ ಬರುವಂಥದ್ದು, ಕೈ ಕಾಲು ನೋವು ಅಥವಾ ಮಂಡಿ ನೋವೆಲ್ಲ ಕಾಣಿಸ್ಕೊಳ್ಳುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗೆ 19-20 ಅಂದ್ರೆ ನೀವು ಆರ್ಥಿಕವಾಗಿಯೂ ಆರೋಗ್ಯ ವಿಚಾರವಾಗಿಯೂ ಮತ್ತು ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ವಾರದ ಆರಂಭದ ದಿನಗಳು ಅತ್ಯದ್ಭುತವಾಗಿ ಬಂದಿವೆ. ಮಧ್ಯದ ದಿನಗಳು ಪರವಾಗಿಲ್ಲ, ಕೊನೆಯ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕಾಗುತ್ತೆ 19-20ರಲ್ಲಿ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 6, 2, 4, 6 ಎಂಬ ಒಂದು ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ನಿಮಗೆ ಸ್ವಲ್ಪ ಭಾನುವಾರದೊಂದು ಕಲಹವಾಗುವಾದ ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಅಥವಾ ನಿಮ್ಮದೇ ಮನೆ ಸೋದರರು ಅಥವಾ ನಿಮ್ಮದೇ ಮಕ್ಕಳು, ಪುತ್ರರು, ಪುತ್ರಿಯರು ಅವರಲ್ಲಿ ವಾಗ್ವಾದಗಳಾಗುವಂಥದ್ದು, ಅಥವಾ ಅವರು ನಿಮ್ಮನ್ನು ಗೌರವಿಸದಿರುವಂಥದ್ದು, ಅಥವಾ ನೀವು ಅವರ ಜೊತೆಗೆ ಹೊಂದಾಣಿಕೆ ಮಾಡದಿರುವಂಥದ್ದು, ಈ ರೀತಿ ಪರಸ್ಪರವಾದ ವಾಗ್ವಾದಗಳು, ಆರೋಪ ಪ್ರತ್ಯಾರೋಪಗಳು ಆಗ್ಬೋದು ಭಾನುವಾರದಂದು ಈ ತುಲಾರಾಶಿಯವರ ಜೀವನದಲ್ಲಿ. ಆ ಬಳಿಕ ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 15 ಸಾಮಾನ್ಯ ದಿನ. ಯಾವುದೇ ಪ್ರಯತ್ನಗಳಿಗೆ ಸ್ವಲ್ಪ ನಿಧಾನಗತಿಯ ಫಲಿತಾಂಶ ಬರ್ಬೋದು, ಅಥವಾ ಕೆಲವೊಮ್ಮೆ ನಕಾರಾತ್ಮಕ ಫಲಿತಾಂಶ ಬರ್ಬೋದಾಗಿದೆ. ಇಂದು ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಹಣಕಾಸಿನ ಖರ್ಚು ವಿಪರೀತ ಆಗುತ್ತೆ, ಆದಾಯ ಕೊರತೆ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಗಬಹುದಾಗಿದೆ. ಇನ್ನು 17-18 ನಿಮ್ಮ ಪಾಲಿಗೆ ಉತ್ತಮ ದಿನ. 17-18ರಲ್ಲಿ ನಿಮಗೆ ಯಶ, ಕೀರ್ತಿ, ಜಯ, ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಆಗುತ್ತೆ. 19-20 ನಿಮಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜೀವನ ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿದೆ. ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ, ಉದ್ಯೋಗ ಸಂಬಂಧಪಟ್ಟ ಏನಾದರೂ ಬದಲಾವಣೆ ತರುವಂಥ ಅವಕಾಶ 19-20ರಲ್ಲಿ ಬರಲಿದೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ಆ ಬಳಿಕ ನಿಮಗೆ ಉತ್ತಮ ಫಲ 17-18ರಲ್ಲಿ ಬಂತು. 19-20ರಲ್ಲಿ ನಿಮಗೆ ಉತ್ತಮ ಫಲಗಳು ಬಂದು ಅದನ್ನು ಚೆನ್ನಾಗಿ ಗಮನಿಸಿಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಈ ತುಲಾರಾಶಿಯವರಿಗೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸುವಂಥ ಸಂಖ್ಯೆಗಳು 2, 3, 6, 7, 8, 2, 3, 6, 7, 8 ಎಂಬ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಅಂತ ಕಂಡು ಬರುತ್ತೆ. ನಿಮ್ಮ ವೃತ್ತಿ, ಶಿಕ್ಷಣ, ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಾರ್ಮಲ್ ನಡೀತಾಗುತ್ತೆ. ಇತರ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದಾಗಿದೆ. ಹಾಗಾಗಿ ಕೆಲವೊಂದು ನಿಮ್ಮ ಈ ಸಾಮಾಜಿಕ ವಿಚಾರ ಇರ್ಬೋದು ಅಥವಾ ಕೋರ್ಟ್ ಕಚೇರಿ ಮುಂತಾದ ವಿಚಾರ ಇರ್ಬೋದು, ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನುಳಿದಂತೆ ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುವಂಥ ದಿನ ಈ 14ನೇ ತಾರೀಕು. ಆ ಬಳಿಕ 15-16 ಮಿಶ್ರ ಫಲಗಳ ಸೂಚನೆ, 17-18 ಮಿಶ್ರ ಫಲಗಳ ಸೂಚನೆ ಇರುತ್ತೆ. 15, 16, 17, 18 ಈ 4 ದಿನಗಳು ಸ್ವಲ್ಪ ಹಣಕಾಸಿನ ಖರ್ಚು ವಿಪರೀತ ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಹಿರಿಯರಲ್ಲೂ ಕಿರಿಯರಲ್ಲೆಂಬ ಭೇದಲ್ಲದೆ ಕಲಹಗಳು ಬರುವಂಥದ್ದು, ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಕಷ್ಟಗಳು ಆಗುವಂಥದ್ದು, ಮತ್ತು ನಿಮ್ಮ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಸಫಲತೆಯ ಪರಿಣಾಮ ಕಡಿಮೆ ಆಗ್ಬೋದು. ಹಾಗಾಗಿ ಈ 15, 16, 17, 18 ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸುವಂಥದ್ದು. 20ನೇ ತಾರೀಕು 19-20 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಇದೆ. ಹಾಗಾಗಿ 19-20ರಲ್ಲಿ ನೀವು ಯಾವುದೇ ರೀತಿಯ ಪ್ರಯತ್ನಗಳ ಸಫಲತೆ ಬರುತ್ತೆ. ವ್ಯಾಪಾರ ವೃತ್ತಿದವರಿಗಿರ್ಬೋದು, ಉದ್ಯೋಗದವರಿರ್ಬೋದು, ಉದ್ಯಮದವರಿಗಿರ್ಬೋದು, ಎಲ್ಲರೂ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು 19-20ರಲ್ಲಿ ಸಿಗಲಿವೆ. ಒಟ್ಟಿನಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಆರಂಭದ ದಿನ ಉತ್ತಮವಾಗಿ ಬಂದಿದೆ, ಕೊನೆಯ ದಿನ ಸಹ ಉತ್ತಮವಾಗಿದೆ. ಹಾಗೆ ಭಾನುವಾರ ಮತ್ತು ಶುಕ್ರವಾರ, ಶನಿವಾರ ಅತ್ಯದ್ಭುತವಾದ ಫಲಿತಾಂಶಗಳು. ಇನ್ನು ಈ ಒಂದು ರೀತಿಯಾಗಿ ನೀವು ಬಳಸುವಂಥ ಬಣ್ಣಗಳ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಗ್ರೀನ್ ಮತ್ತು ಮಿಕ್ಸ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 5, 7, 1, 5, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಧನುಸ್ಸು ರಾಶಿಗೆ ವಾರದ ಶುಭಾರಂಭ, ಇಷ್ಟಾರ್ಥ ಸಿದ್ಧಿ ಇದೆ. ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಸಹ ಮುನ್ನಡೆ ಖಂಡಿತ ಬರುತ್ತೆ. ಕೃಷಿ ಚಟುವಟಿಕೆ, ತೋಟಗಾರಿಕೆ, ಹೈನುಗಾರಿಕೆ ಮುಂತಾದ ಮಾಡೋರಿಗೂ ಅನೇಕ ರೀತಿಯ ಅವಕಾಶಗಳು ಒದಗಿ ಬರ್ಬೋದಾಗಿದೆ. ಆ ಬಳಿಕ 15-16 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. 15-16ರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಸಹ ಮುನ್ನಡೆ ಆಗಲಿದೆ. ಜೊತೆಗೆ ಯಾವುದಾದ್ರು ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗಕ್ಕಾಗಿ ನಾವು ವ್ಯಾಪಾರಕ್ಕಾಗಿ ಪ್ರಯತ್ನ ಪಡುವಂಥವ್ರು. ಜೊತೆಗೆ ಈ 15-16 ಬಳಿಕ 17 ನಿಮಗಲ್ಲಿ ರವಿಯು ಸಹ ಪೂರಕವಾಗಿ ಬರಲಿದ್ದಾನೆ.
ಒಂದು ಸಾರಿ ರವಿಪೂರ್ವಕವಾಗಿ ಬಂದರೆ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇನ್ನಿತರೆ ಕೆಲಸ ಕಾರ್ಯಗಳು ಸಲೀಸಾಗಿ ಬೇಗನೆ ಆಗಲಿವೆ. ಹಾಗೆ 15-16 ಉತ್ತಮ ದಿನ, 14-15-16 ಈ 3 ದಿನಗಳನ್ನ ಉತ್ತಮ ಆಯ್ಕೆಯಾಗಿ ತೆಗೆದುಕೋಬೋದು. 17-18 ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಬರ್ಬೋದಾಗಿದೆ. ಆ ಬಳಿಕ ನಿಮಗೆ ಬರುವಂಥ ಕೊನೆಯ 2 ದಿನಗಳು 19-20 ಸಹ ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಖರ್ಚು ಹೆಚ್ಚಳಾಗುತ್ತೆ, ಮಾತಿನ ಚಕಮಕಿ ಹೆಚ್ಚಳಾಗುತ್ತೆ. ಯಾವುದೇ ಕೆಲಸ ಕಾರ್ಯಗಳ ಒಂದು ಔಟ್ಪುಟ್ ಅಂತ ಸ್ವತಃ ಚೆನ್ನಾಗಿ ಬರೋದಿಲ್ಲ. ನೀವು ಏನೇನೋ ಯೋಚನೆ ಮಾಡಿದ್ದಕ್ಕೆ ನಿಮ್ಮ ಒಂದು ಊಹೆಗೆ ತಕ್ಕಷ್ಟು ಯಾವುದೇ ರೀತಿಯ ಫಲಿತಾಂಶಗಳು ಬರಲಿಕ್ಕಿಲ್ಲ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ 19-20ರಲ್ಲಿ. ಒಟ್ಟಿನಲ್ಲಿ ಈ ಒಂದು ಧನುರಾಶಿಯವರಿಗೆ ಈ ವಾರದಲ್ಲಿ 14-15-16 ಅತ್ಯುತ್ತಮ ಉತ್ತಮ ಫಲಗಳು ಬಂದಿವೆ. ನಂತರದ ದಿನಗಳ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಕಂಡು ಬಂದಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮ್ಮ ಆರೆಂಜ್ ಅಥವಾ ಕೇಸರಿ ಬಣ್ಣ ರವಿಯ ಅನುಗ್ರಹ ಇರುತ್ತೆ. ಯೆಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಅನುಗ್ರಹ ಇರುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಆರೆಂಜ್, ಯೆಲ್ಲೋ, ಗ್ರೇ, ಗ್ರೀನ್ ಆ್ಯಂಡ್ ರೆಡ್ ಕಲರ್ಗಳನ್ನು ಬಳಸ್ಕೊಳ್ಳಿ. ಅಲ್ಲಿ ವಿಶೇಷವಾಗಿ ನಿಮಗೆ ಪಂಚಗ್ರಹಗಳ ಬೆಂಬಲ ಈ ವಾರದಲ್ಲಿ ಅಪರೂಪಕ್ಕೆ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಗುರುವಿನ ಬೆಂಬಲ ವಾರ ಪೂರ್ತಿ ಇರುತ್ತೆ. ಜೊತೆಗೆ ನಿಮಗೆ ರಾಶಿಗೆ ಮೈತ್ರಿ ರಾಶಿ ಆಗಿರುವಂಥ ಒಂದು ಬುಧನ ಬೆಂಬಲ ಆಗಲಿ, ಜೊತೆಗೆ ರಾಹುವಿನ ಬೆಂಬಲ ನಿಮಗೆ ಇದಿರುತ್ತೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಆರೆಂಜ್, ಯೆಲ್ಲೋ, ಗ್ರೇ, ಗ್ರೀನ್, ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1, 3, 4, 5, 9, 1, 3, 4, 5, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯ, ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಸಂಬಂಧಿಸಿದ ಅಥವಾ ಶುಭ ಕಾರ್ಯಗಳು, ಮದುವೆ, ಮುಂಜಿಯದು, ಗೃಹ ಪ್ರವೇಶ ಇತ್ಯಾದಿಗಳನ್ನು ಸಿದ್ಧತೆ ಮಾಡಿ ಅದಕ್ಕೆ ನೀವು ಈ ಕಾಲದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅವಕಾಶ ಈ ವಾರದಲ್ಲಿ ಬಂದಿದೆ. ವಿಶೇಷವಾಗಿ ಗುರುವಿನ ಅನುಗ್ರಹ ಮತ್ತು ಸೂರ್ಯನ ಬೆಂಬಲ ಇರುವಂಥ ಅಪೂರ್ವವಾದ ಅವಕಾಶ, ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಧನುರಾಶಿಯವರು. ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಆರಂಭದಿಂದಲೇ ನಿಮಗೆ ಚಂದ್ರನ ಬೆಂಬಲ ಕೊರತೆ. 14-15-16 ನಿಮಗೆ 14ರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಬರುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣದ ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ, ಯಾವುದೇ ಕೆಲಸ ಕಾರ್ಯಗಳ ಅಡೆತಡೆಗಳಾಗುವಂಥದ್ದೆಲ್ಲ ಸಾಧ್ಯತೆ 14ರಂದಿರುತ್ತೆ. 15-16 ನಿಮ್ಮ ಪಾಲಿಗೆ ಉತ್ತಮ ದಿನ. 15-16ರಲ್ಲಿ ನಿಮಗೆ ಇಷ್ಟ ಸಿದ್ಧಿ, ಲಾಭ ವೃದ್ಧಿಯಾದಿಲ್ಲ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುವಂಥದ್ದು. ಅನೇಕ ರೀತಿಯ ನಿಮ್ಮ ಸುತ್ತುಗಳಿಗೆ ವಿಶೇಷವಾದ ಶುಭ ಫಲಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉತ್ತಮ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಉತ್ತಮ ಫಲ, ಯಂತ್ರ, ವಾಹನ, ಭೂಮಿ ಕೊಳ್ಳುವಂಥ ಅವಕಾಶಗಳು ಒದಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಯಶಸ್ಸು ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಆ ಬಳಿಕ 17-18 ನಿಮ್ಮ ಪಾಲಿಗೆ ಉತ್ತಮ ದಿನ. 17-18ರಲ್ಲಿ ಸಹ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥದ್ದು. ವ್ಯಾಪಾರ, ವೃತ್ತಿ, ಶಿಕ್ಷಣಕ್ಕೆ ಅನೇಕ ಯಾವುದೇ ಕೊರತೆ ಇರೋದಿಲ್ಲ. ಯಾವುದೇ ರೀತಿಯ ಪ್ರಯತ್ನಗಳು ಸಫಲತೆ ಇದೆ. ಉದ್ಯೋಗವನ್ನು ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥ ಅವಕಾಶ 17-18ರಲ್ಲಿ ಕಂಡು ಬಂದಿದೆ. 19-20 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ, ವೈರತ್ವಗಳಾಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆಗಳು ನಿಧಾನ ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದಾಗಿದೆ. ಹಾಗೆ 19-20 ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗಿದೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಆರಂಭದ ದಿನ ಸ್ವಲ್ಪ ಅಷ್ಟೇ ಉತ್ತಮವಾಗಿ ಬಂದಿಲ್ಲ. ನಂತರದ 2 ದಿನಗಳು 15-16 ಅತ್ಯುತ್ತಮವಾಗಿ ಬಂತು. ಜೊತೆಗೆ 17-18 ಅತ್ಯುತ್ತಮವಾಗಿ ಬಂದಿದೆ. ಹಾಗಾಗಿ ಬಂದಂತಹ ಒಂದು ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ ವೈಟ್, ಬ್ಲೂ ಎಂಬಂಥ ಸಂಖ್ಯೆ ಬಳಸಿ ಸ್ನೋ ವೈಟ್, ಬ್ಲೂ ಬಣ್ಣಗಳನ್ನು ಬಳಸುವಂಥ ಸಂಖ್ಯೆಗಳು 2, 6, 8 ಸಂಖ್ಯೆ 2, 9, 6, 8, 2, 6, 8 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಅಲ್ಲಿ ಕೆಲವೊಂದು ನಿಮಗೆ ಪ್ರಮುಖವಾದ ಗ್ರಹಗಳ ಬೆಂಬಲ ಕೊರತೆ ಇರುತ್ತೆ. ಆದರೆ ಈ ವಾರದಲ್ಲಿ ಹಣಕಾಸಿಗೆ ಕೊರತೆ ಇಲ್ಲ. ವೃತ್ತಿ, ವ್ಯಾಪಾರ, ಉದ್ಯೋಗ ಇದಕ್ಕೆ ಕೊರತೆ ಇಲ್ಲ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರಿಗೆ ಸ್ವಲ್ಪ ಏರುಪೇರು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿ ಅಥವಾ ಸ್ವಂತವಾದ ಉದ್ಯಮ ಮಾಡೋರಿಗೆ ಸಹ ಅನೇಕ ಚಾಲೆಂಜ್ಗಳು ಅಥವಾ ಸವಾಲುಗಳು ಈ ವಾರದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನೀವು ಸ್ವಲ್ಪ ಕೆಲವು ಮುನ್ನೆಚ್ಚರಿಕೆ ಸಹ ಬೇಕಾಗುತ್ತೆ. ಉತ್ತಮ ಫಲಿತಗಳು ನಿಮಗೆ 15, 16, 17, 18ರಲ್ಲಿ ಚಂದ್ರನ ಅನುಗ್ರಹದಿಂದ ಸಿಗಲಿವೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಸಾಮಾನ್ಯ ಆರಂಭದಲ್ಲಿ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ, ಮಾತಿನ ಚಕಮಕಿ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಂಧು ಮಿತ್ರರಲ್ಲಿ ಕಲಹ ಬರ್ಬೋದಾಗಿದೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಆರಂಭದಲ್ಲಿ ನಿರೀಕ್ಷೆ ಮಾಡೋದಿಲ್ಲ. ಏರುಪೇರಿನ ಘಟನೆಗಳು 14, 15, 16 ಈ 3 ದಿನಗಳಲ್ಲಿ ಜರಗಬಹುದಾಗಿದೆ. ಆದರೆ ನಿಮಗೆ ಅದೃಷ್ಟವಾಗಿ ಉಳಿದ 4 ದಿನಗಳು, ಆರಂಭದ 3 ದಿನಗಳು ಮಿಶ್ರ ಫಲ ಬಂತು. ಉಳಿದ 4 ದಿನಗಳು 17ರಿಂದ 20ರವರೆಗೆ 17, 18, 19, 20ರಲ್ಲಿ ನಿಮಗೆ ಜಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಗುರುವಿನ ಸ್ಥಾನ ಅಥವಾ ಚಂದ್ರನ ಒಂದು ವಿಶೇಷದ ಬೆಂಬಲ ಇವೆಲ್ಲವೂ ನಿಮಗೆ ಸಹಾಯಕ್ಕೆ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕುಂಭರಾಶಿಯವರು ನಿರೀಕ್ಷೆ ಮಾಡ್ಬೋದು.
14, 17, 18, 19, 20 ಈ 4 ದಿನಗಳು ನಿಮಗೆ ಜಯ, ಸುಖ, ಲಾಭ ಸಿಗಲಿ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮುನ್ನಡೆದಿದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ 17, 18, 19, 20 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಇಲ್ಲಿ ನೀವು ಬಳಸುವಂಥ ಬಣ್ಣ ಈ ತಿಂಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್ ಮತ್ತು ಬಣ್ಣಗಳನ್ನು ಬಳಸ್ಕೊಳ್ಳೋದು. ಸಂಖ್ಯೆಗಳು 2, 3, 5, 2, 3, 5, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಬಂದರೂ ನಿಮಗೆ ನಂತರದ ದಿನಗಳಲ್ಲಿ ಅಂದರೆ ಆರಂಭದ 3 ದಿನಗಳು ಮಿಶ್ರ ಫಲಗಳು ಬಂದರೂ ಉಳಿದ 4 ದಿನಗಳು 17, 18, 19, 20 ಅನೇಕ ರೀತಿಯ ಉತ್ತಮ ಫಲಗಳನ್ನು ಕೊಡಲಿವೆ. ಅಲ್ಲಿ ನವಗ್ರಹಗಳ ಸ್ತೋತ್ರ ಅಥವಾ ಶನಿ ಪೀಠಾಭೈರವ ಸ್ತೋತ್ರ, ಈಗ ನಮಗೆ ಸಾಡೆ ಸಾತಿ ಅವೆಲ್ಲ ಇರುತ್ತೆ. ಹಾಗಾಗಿ ಹನುಮಾನ ಸ್ತೋತ್ರ, ಆಂಜನೇಯ ಸ್ತೋತ್ರ, ಅರಳಿ ಮರ ಪ್ರದಕ್ಷಿಣೆ, ದಾನ ಧರ್ಮ ಮಾಡೋದು ಮುಂತಾದನ್ನು ಮಾಡಿದರೆ ನಿಮಗೆ ಆ ಶನಿ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಬಳಸುವಂಥ ಬಣ್ಣ ಸ್ನೋ, ಯೆಲ್ಲೋ, ಗ್ರೀನ್ ಬಣ್ಣ ಬಳಸುವಂಥದ್ದು. ಸ್ನೋ, ಯೆಲ್ಲೋ, ಗ್ರೀನ್ ಬಣ್ಣ. ಸಂಖ್ಯೆಗಳು 2, 3, 5, 2, 3, 5 ಎಂಬ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ದಿನ ನಿಮಗೆ 14ರಂದು ಭಾನುವಾರ ಸೂರ್ಯ ಅನುಗ್ರಹ ಇರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಚೆನ್ನಾಗಿ ಆಗುವಂಥ ಯೋಜನೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧ ಮಹತ್ತರವಾದ ಬದಲಾವಣೆ ತರುವಂಥ ಅವಕಾಶ ಆರಂಭದಲ್ಲಿ ಬರಲಿದೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಮಾಡೋರಿಗೆ ಅನೇಕ ರೀತಿಯ ನಿಮಗೆ ಶೈಕ್ಷಣಿಕವಾದ ಫಲಿತಾಂಶಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಉದ್ಯಮಿಗಳಿಗೆ ಅನೇಕ ರೀತಿಯ ಲಾಭ ಆದಾಯಗಳು ಬರುವಂಥದ್ದು. ವಿದೇಶದ ಉದ್ಯೋಗ ಅಥವಾ ವಿದೇಶದ ಏನಾದರೂ ನಿಮಗೆ ಸೌಲಭ್ಯಗಳು ಇದರಿಗೆ ಪ್ರಯತ್ನ ಮಾಡೋರಿಗೆ ಈಗ ತಕ್ಷಣವಾಗಿ ನಿಮಗೆ ಫಲಗಳು ಬರಲಿವೆ. ಹಾಗಾಗಿ ಭಾನುವಾರ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡುವಂಥ ದಿನ 14ನೇ ತಾರೀಕು. 15, 16 ಮಿಶ್ರ ಫಲಗಳ ಸೂಚನೆ. ಕೌಟುಂಬಿಕವಾದ ಏರುಪೇರುಗಳು, ಮಾತಿನ ಚಕಮಕಿ, ಮಿತ್ರರಲ್ಲಿ ಬಂಧುಗಳ ವಿರೋಧ ಆಗುವಂಥದ್ದು. ಜೊತೆಗೆ ನಿಮ್ಮ ಮನೆಯ ಆಪ್ತ ಜನರಲ್ಲೂ ಸಹ ನಿಮಗೆ ವಾಗ್ವಾದ ಕಲಹಗಳು ಆಗುವಂಥದ್ದು. ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಬಳಿಕ ನಿಮ್ಮ ಕೊನೆಯ ದಿನಗಳಲ್ಲಿ 17, 18 ನಿಮಗೆ ಸಾಮಾನ್ಯ ಎಂದು ಕಂಡುಬಂದಿದೆ. 17, 18ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಇತರರ ಮೇಲೆ ಆರೋಪ ಮಾಡಿದಾಗಲೇ ಇತರರಿಂದ ಏನಾದರೂ ಪ್ರತಿಫಲಗಳನ್ನು ಪಡೆಯುವಂತೆ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿರಬೇಕು. ಮೂರನೇ ವ್ಯಕ್ತಿಗಳ ಒಂದು ಸಹವಾಸಕ್ಕೆ ಹೋಗೋದಾಗಲಿ, ಮೂರನೇ ವ್ಯಕ್ತಿಗಳ ಅದರಲ್ಲಿ ಪ್ರೇರಣೆ, ಪ್ರಚೋದನೆಗೆ ಒಳಗಾಗಿ ಯಾವುದೇ ನೀವು ಕೆಲಸಕ್ಕೆ ಕೈ ಹಾಕೋದು ಸಿಗ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಆ ಬಳಿಕ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ಜಯ, ಕೀರ್ತಿ, ಲಾಭ ಇದೆ. ಕೊನೆಯ 2 ದಿನಗಳಲ್ಲಿ ಅತ್ಯಂತ ಉತ್ತಮ ಫಲ. ಶುಕ್ರವಾರ, ಶನಿವಾರ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣದಲ್ಲಿ ನೆಮ್ಮದಿ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ 19, 20ರಲ್ಲಿ ಬರಲಿವೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ದಿನಗಳು ಸ್ವಲ್ಪ ಉತ್ತಮ ಫಲ ಬಂತು. ಅನಂತರದ ಈ 15, 20 ಉತ್ತಮ ಫಲ ಬಂತು. ಆರಂಭದ 1 ದಿನ, ಕೊನೆಯ 2 ದಿನ, ಒಟ್ಟಿಗೆ 3 ದಿನಗಳಲ್ಲಿ ನಿಮಗೆ ಅದ್ಭುತವಾದ ಚಂದ್ರನ ಬೆಂಬಲ ಇರಲಿದೆ. ಆ ಚಂದ್ರನ ಬೆಂಬಲ ಇರುವಂಥ ಸದುಪಯೋಗಗೊಳಿಸುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಏಕೈಕ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆಗಲೇ ಹೇಳಿದೆ ನಿಮಗೆ ಇತರ ಗ್ರಹಗಳ ಬಣ್ಣಗಳು ಅಲ್ಲಿ ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಅದು ಈಗ ಅಷ್ಟು ಅದೃಷ್ಟವಾಗಿ ಪರಿಣಾಮ ಆಗೋದಿಲ್ಲ. ಕೇವಲ ನಿಮಗೆ ಕೇತು ವಾರ ಪೂರ್ತಿ ನಿಮಗೆ ಪೂರಕವಾಗಿರ್ತಾನೆ. ಇತರ ಗ್ರಹಗಳು ಅಂದರೆ ಉದಾಹರಣೆಗೆ ಬುಧ ಪೂರಕವಾಗಿದ್ದರೆ ಹಸಿರು ಬಳಸ್ಬೋದು, ಶನಿ ಮಹಾರಾಜರು ಪೂರಕವಾಗಿದ್ದರೆ ಅಲ್ಲಿ ನೀಲಿ ಬಣ್ಣ ಬಳಸುವಂಥದ್ದು, ಆ ರೀತಿ ಎಲ್ಲ ಇರುತ್ತೆ. ಆದರೆ ನಿಮಗೆ ಇಲ್ಲಿ ಕೇವಲ ಕೇತುವಿನ ಬೆಂಬಲ ವಾರ ಪೂರ್ತಿ ಇರುವಂಥದ್ದು. ಕೇವಲ ಕೇತುವಿನ ಬೆಂಬಲ. ಕೇತುವಿಗೆ ಅಂದರೆ ಮಿಶ್ರ ಫಲಗಳ ಸೂಚನೆ, ಮಿಶ್ರ ಫಲಗಳ ಸಂಘರ್ಷಣೆ ಇರುತ್ತೆ. ಹಾಗಾಗಿ ಆ ಮಿಶ್ರವಾದ ಫಲಗಳನ್ನು ಈ ವಾರದಲ್ಲಿ ಅನುಭವಿಸಬಹುದಾಗಿದೆ. ಈ ವಾರದಲ್ಲಿ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನಂಬರ್ಸನ್ನು ಸಾರ್ವಜನಿಕವಾಗಿ ನೀವು ಬಳಸ್ಕೊಳ್ಳುವಂಥ ಸಾಧ್ಯತೆ ಉತ್ತಮವಾಗಿ ಕಂಡುಬರುತ್ತೆ. ಇವೆಲ್ಲವೂ ಈ ಮೀನರಾಶಿಗೆ ಸಂಬಂಧಿತವಾದ ವಿಚಾರ. ಈ ವಾರದಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯಗಳು ಇರ್ತವೆ. ಹಾಗಾಗಿ ನೀವು ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮಗಳನ್ನು ಅಥವಾ ನವಗ್ರಹಗಳ ಸ್ತೋತ್ರ ಪಠ ಇತ್ಯಾದಿಗಳನ್ನು ಮಾಡಬೇಕು. ಬಳಸುವಂಥ ಸಂಖ್ಯೆ ನಂಬರ್ 7 ಅಥವಾ ನಂಬರ್ 7 ನೀವು ಬಳಸ್ಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದ ಈ 12 ರಾಶಿಗಳ ಒಂದು ಗೋಚಾರ ಫಲ ಅಥವಾ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರುವಂಥ ಹೇಳುವಂಥ ಗೋಚಾರ ಫಲವು ನಿಮ್ಮ ಜನ್ಮ ರಾಶಿಗೆ ಅಂದರೆ ಚಂದ್ರ ರಾಶಿಗೆ ಸಂಬಂಧಿಸಿ ಅನೇಕ ರೀತಿಯ ಫಲಿತಾಂಶಗಳನ್ನು ಕೊಡುವಂಥದ್ದಿರುತ್ತೆ. ಅಲ್ಲಿ ಕೆಲವೊಬ್ಬರಿಗೆ ಇದರಿಂದ ಈ ವಾರದಲ್ಲಿ ಉತ್ತಮ ಫಲಗಳು ನಿರ್ದೇಶ ಆಗಿರ್ಬೋದು, ಕೆಲವೊಬ್ಬರಿಗೆ ಮಧ್ಯಮ ಫಲ ಬಂದಿರ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಸಂಕಷ್ಟ ಫಲ ಎಂದು ವ್ಯಕ್ತ ಆಗಿರ್ಬೋದು. ಯಾರು ಈ ಮಧ್ಯಮ ಮತ್ತು ಸಂಕಷ್ಟ ಫಲಗಳಿಂದ ನಿರಾಶೆಯಾಗುವ ಚಿಂತನೆ ಆಗಬೇಕಾಗಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ನಿಷ್ಠರಾಗಿದ್ದು ನಿಮ್ಮ ಈ ಸಫಲತೆಯ ಪ್ರಯತ್ನವನ್ನು ಮುಂದೆ ಮಾಡ್ತಾ ಇರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಒಂದು ಸಂಯಮವನ್ನು ಅಳವಡಿಸಿಕೊಳ್ಳುವಂಥದ್ದು. ನಿಮಗೆ ಇಷ್ಟವಾದಂಥ ದೇವತಾ ಸ್ವರೂಪವನ್ನು, ನವಗ್ರಹಗಳ ಸ್ವರೂಪವನ್ನು, ಇನ್ನಿತರ ಯಾವುದೇ ದೈವಿಕ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ಇವೆಲ್ಲ ದೋಷಗಳು ನಿವಾರಣೆ ಆಗುತ್ತವೆ. ಹಾಗಾಗಿ ಎಲ್ಲ ರಾಶಿಗಳವರಿಗೆ ಈ ವಾರವು ಶುಭದಾಯಕವಾಗಲಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.